Hi, hello, and welcome back to my YouTube ಚಾನಲ್. ಸೊ ಆಫ್ಟರ್ ಅ ವೆರಿ ಲಾಂಗ್ ಟೈಮ್ ನಾನು ವಿಡಿಯೋ ಹಾಕಕತ್ತೇನಿ ವ್ಲಾಗ್ ಮಾಡಿದ್ದೆ. ಸೊ ನಾವು ಈಗ ಬೀದರಿಂದ ವಿ ಆರ್ ಗೋಯಿಂಗ್ ಟು ಬೆಲ್ಗಾಮಿಗೆ ಹೊಂಟೇವಿ. ಸೊ ಜರಿ ಇಲ್ಲ ನಮ್ಮ ಜೋಡಿ ಅಂದ್ರೆ ಆಕಿ ಬೆಲ್ಗಾಮ್ನಾಗ ಆದಾಳಾಕಿನ ಕರ್ಕೊಂಬರೋ ಸಂಬಂಧ ಅಂತಲೇ ಹೊಂಟಿದ್ವಿ ಆ್ಯಕ್ಚುಲಿ. ಆಕಿಗೆ ನಾನು ಒಂದು 15 ಡೇಸ್ ಬ್ಯಾಕ್ ನಂದು ಮಾಂಟಿಸರಿ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ಏನಿತ್ತಲ್ಲ ಈಗ ಒಂದು ಇಯರ್ ಫುಲ್ ಅದದ್ದು ಈ ಕೋರ್ಸ್ ಎಂಡ್ ಎಕ್ಸಾಮ್ಸ್ ಇದ್ದು. ಸೊ ಹಾಗಾಗಿ ನಾನು ಹೋಗಿದಾಗ ಆಕಿಗೆ ಅಲ್ಲೇ ಬಿಟ್ಟು ಬಂದಿದ್ದೆ ನಾನು ಎಕ್ಸಾಮ್ ಮುಗಿಸ್ಕೊಂಡು. ಸೊ ಬಂದ ಮೇಲೆ ಒಂದು ಸ್ವಲ್ಪ ಕೆಲಸ ಇದ್ದು ನಾನು. ಸೊ ಹಾಗಾಗಿ ಆಕಿಗೆ ಅಲ್ಲೇ ಬಿಟ್ಟು ಬಂದೆ. ಈಗ ಆಕಿನ ಕರ್ಕೊಂಬರಾಕಂಥೇಳಿ ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಹೊಂಟಿದ್ವಿ. ಅಂದ್ರೆ ಒಂದು ಟ್ರಿಪ್ಪು ಪ್ಲ್ಯಾನ್ ಮಾಡಿದ್ವಿ ನಾವು ಅಲ್ಲೇ ಬೆಲ್ಗಾಮಿಂದನ. ಸೊ ಹಾಗಾಗಿ ಆಕಿನ ಕರ್ಕೊಂಬಂದಂಗೂ ಆಯ್ತು, ಟ್ರಿಪ್ಪು ಆಯ್ತು ಅಂತ ಹೇಳಿ ಹೊಂಟಿದ್ವಿ. ಮತ್ತು ನಮ್ದು ಕಾರ್ ತೊಗೊಂಡು ಹೋಗೋದಿತ್ತಲ್ಲ. ಸೊ ಹಾಗಾಗಿ ನಮ್ಮ ಕಾರ ಜಮಖಂಡಿನಾಗ ಬಿಟ್ಟಿದ್ವಿ, ನಾವು ಬೀದರಿಗೆ ತೊಗೊಂಡು ಬಂದಿರಲಿಲ್ಲ. ಅಷ್ಟಾಗಿ ನಮಗೆ ನೆಸೆಸಿಟಿ ಬೀಳಂಗಿಲ್ಲ ಇಲ್ಲೇ ಅಂಥೇಳಿ. ಮತ್ತು ಪಾರ್ಕಿಂಗ್ ಮಾಡೋಕ್ಕೂ ಅಷ್ಟಾಗಿ ಜಾಗ ಇಲ್ಲ ಅಂಥೇಳಿ ನಾವು ಅಲ್ಲೇ ಜಮಖಂಡಿನಾಗ ಬಿಟ್ಟಿದ್ವಿ. ಸೊ ನನ್ನ ಹಸ್ಬೆಂಡಿಗೆ ಆನ್ ದ ವೇ ಹೋಗೋದು ಮುಂದೆ ನಾನು ಬೆಲ್ಗಾಮಿಗೆ ಇಳ್ಕೊತೇನೆ. ಅವ್ರು ಅರೌಂಡ್ 3 o'clock ನೈಟ್ ಅದು ಹಿಂಗೆ ಅವ್ರಿಗೆ ಜಮಖಂಡಿ ರೀಚ್ ಆಕ್ಕಾರ. ಸೊ ಅವ್ರು ಅಲ್ಲೇ ಇಳ್ಕೊತೇನೆ. ಅಲ್ಲಿ ಇಳ್ಕೊಂಡು ಅವರು ಒಂದು 2 days ಇದ್ದ ಆಮೇಲೆ ಕಾರ್ ತೊಗೊಂಡು ಬರ್ತೀನಿ, ಆಮೇಲೆ ಟ್ರಿಪ್ಪಿಗೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿದ್ವಿ ನಾವು. ಸೊ ನಾನು ಹಾಗಾಗಿ ನಾವು ಒಬ್ಬಕ್ಕೆ ಬೆಲ್ಗಾಮ್ ತನಕ ಬಂದೆ. ಮಾರ್ನಿಂಗ್ ಜಲ್ದಿನ ಬಂತು ಬಸ್. ನಮ್ಮ ಅಣ್ಣ ಬಂದಿದ್ದ ನಾನು ಪಿಕಪ್ ಮಾಡೋಕೆ. ಸೊ ನಾ ಅಂತೂ ಫುಲ್ ಚೆರಿಗೆ ಎಕ್ಸೈಟೆಡ್ ಅದೇನೆ ಆಕೆ ಹೆಂಗೆ ರಿಯಾಕ್ಟ್ ಮಾಡ್ತಾಳಂತ. ಯಾರು ಬಂದರೆ? ಏನೇ ಖುಷಿ ಆಯ್ತಾ? ಕೆಳಗಿಂದು ಹಾಕ. ಕೆಳಗಿನ ಗುಂಡಿನ ಹಾಕ್ಲ? ಇರ್ಲಿ ಬೇಡ, ಕೆಳಗಿಂದ ಇಷ್ಟ ಓಪನ್ ಇರಲಿ, ಚಂದ ಕಾಣ್ತದೆ. ನೀ ಮಿಸ್ ಮಾಡ್ಕೊಂಡು? ಯಾರನ್ನ ಮಿಸ್ ಮಾಡ್ಕೊಂಡು? ಮತ್ತೆ ಬಿಸಿನೀರು ಕುಡಿಯತ್ತೆ. ಹೆಂಗ್ ಯಾರು ಕಲಿಸಿದ್ರು ನಿಂಗೆ ಅದನ್ನ ಮಾಡೋದ? ನಾ ಯಾವಾಗ? ಮಣ್ಣಿ ಮುಂಜಾನೆ. ನಾ ಮಣ್ಣು ಮುಂಜಾನೆ ಬೀದರ್ನಾಗಿದ್ನಿ. ಮತ್ತೆ ಬೀದರ್ದಾಗಿದ್ದಾಗ ಕಲಿಸೀನಿ. ಹೆಂಗೆ ಮಾಡಿ ನೋಡು ನಿನ್ನೊಮ್ಮೆ. ನಾನು ನೋಡು. ನೈಸ್ ಗುಡ್. ಅಮ್ಮ ಯಾವುದೋ ಹೊಸ ಹಾಡ ಕಲ್ತಿ ಅಂತಲ್ಲ, ಯಾವುದದ? ನೀ ಯಾವುದೋ ಕಲ್ತಿಯಲ್ಲ, ಅಮ್ಮಗೆ ವಿಡಿಯೋ ಕಾಲ್ ಮಾಡಿದಾಗ ಹಾಡ್ತಿರ್ತೀಯಲ್ಲ, ಯಾವ್ದ? ಕಣ್ಣಿಗೆ ಕಾಣುವ. ಹಾಡು. ಕಣ್ಣಿಗೆ ಕಾಣುವುದೇ ಎಂದರೆ ಅಮ್ಮನ ತಾನೇ, ಅಮ್ಮ ನನ್ನಮ್ಮ. ಕ್ಯೂಟ್ ನನಗೆ ಖುಷಿ. ಏನ ಹಾಗೆ ಗಿಲ್ತ್ಕೊಂಡು ಜಮಖಾನ್ಯಾಗ ಹೋದ್ರು. ಯಾರ? ನಮ್ಮ ಡ್ಯಾಡಿ. ಹೌದು, ನಿಮ್ಮ ಡ್ಯಾಡಿ ಬರ್ಬೇಕಾರೆ ನನ್ನ ಜೋಡಿನ ಬಂದ್ರ ಮತ್ತು ಹಾದ್ಯಾಗ ಇಳ್ಕೊಂಡು ಜಮಖಂಡಿಗೆ ಹೋಗ್ಬಿಟ್ರು. ಕಾರ್ ಐತಲ್ಲ, ಕಾರ್ ತೊಗೊಂಡು ಬರ್ತಾರಂತವ್ರು. ಜಮಖಂಡ್ಯಾಗ ನಮ್ಮ ಕಾರ್ ಇಟ್ಟೇವಲ್ಲ, ಅದನ್ನು ತೊಗೊಂಡು. ಹಾಂ 1 ವಾರ ಸುಟ್ಟಿ ಐತಿ. ಏನು ಮಾಡತ್ತಿ? ಅರ್ಬಿ ಮಾಡ್ಸಾತೀನಿ. ನೀನು ಅರ್ಬಿ ಮಾಡಿಸ್ಕೊಳತಿ? ಮಡಚ್. ಹಿಂಗೆ ಹೊರಚ್ಬೇಕು ಇವಾಗಲೂ.
ವಾವ್ ಚೆರಿ, ಎಷ್ಟು ಚಂದ ಮಡಚಿದೆಲ್ಲ. ಅದನ್ನು ಮಡಚು ನೋಡೋಣ. ಗುಡ್. ಅಷ್ಟೇ ಅದು, ಅಷ್ಟೇ. ಹಾಂ, ಅಷ್ಟಲ್ಲ ಇಷ್ಟೇ. ನೈಸ್, ಗುಡ್ ಜಾಬ್. ಇದೊಂದು ಯಾರು ತೆಗ್ದಾರು? ಅದನ್ನ ಯಾರು ತೆಗ್ದಾರ ನೋಡೋದನ್ನ ಎಲ್ಲ ಅರ್ಬಿ ಪ್ಯಾಂಟ್ನ ಯಾರೋ ತೆಗ್ದಾರ. ಯಾರು ತೆಗ್ದಾರು? ಮಡಚಿಟ್ಟು ನಿನ್ನ ಪ್ಯಾಂಟನ್ನು. ನಾವು ಸಿಪ್ಪಿ ಗ್ರೌಂಡಿಗೆ ಹಾಕೊಂಡು ಹೋಗ್ಯವಲ್ಲ, ಅದಲ್ಲತ್ತೆ ಹಂಗೆ. ಗೊತ್ತಿಲ್ಲಮ್ಮ ನಂಗೆ. ಇಷ್ಟರ ಇವೆಲ್ಲ ಮಡಿಚಿಟ್ಟೆ ನೀನು. ಗುಡ್ ಜಾಬ್. ಇನ್ನೊಂದು ಮರ ಚಿತ್ತೀನಿ, ಇವತ್ತಿನ ಮರ ಚಿತ್ತೀನಿ. ನಿನ್ನೆ ಮಡಿಚಿಟ್ಟಿದ್ದೆ. ಈಗ ಮರ ಚಿತ್ತೀನಿ. ನಂಗೆ ಬರ್ತಲ್ಲ ಇದು. ನಿಂಗೆ ಬರ್ತೈತಲ್ಲ. ಕ್ಯಾಟ್ ಇದೆ. ಏನು ಮಾಡ್ಕೊಂಬಂದಿ? ಮಂಜುಳಕ್ಕಾಗಿಲ್ಲ. ತೋರ್ಸು ನೋಡೋಣ ನಿನ್ನ ಮಂಜುಳಿಕಾ ಫೇಸ್. ಹೆಂಗ್ ಮಾಡ್ತಾರೆ ಮಂಜುಳಿಕಾ? ಹೆಂಗ? ಹೆಂಗ ಹುಚ್ಚಿ. ನಂಗಂತೂ ಚೆರಿನ್ ನೋಡಿ ಆಕೆ ಏನೇನೋ ಹೊಸ ಹೊಸ ಹಾಡುಗಳು ಮಾತುಗಳು ಕಲ್ತಿದ್ಲ. ಸೊ ಬೆಳಗ್ಗೆಯಿಂದ ಆಕಿನ ಜೋಡಿನ ಫುಲ್ ಟೈಮ್ ಸ್ಪೆಂಡ್ ಮಾಡಿದೆ. ಅದಾದ್ಮೇಲೆ ಇವಾಗ ಹಾಸ್ಪಿಟಲಿಗೆ ಬಂದಿದ್ವಿ ನಾವು. ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಮಮ್ಮಿ, ನಾನು ಮತ್ತು ಚೆರಿ. ಅಂತಂದ್ರೆ ನಾ ಚೆರಿನ ಲೈಕ್ ಡೆಲಿವ್ರಿ ಮಾಡಿದ್ದಿದ್ದ ಹಾಸ್ಪಿಟಲ್ನಾಗ. ಸೊ ಈಗ ಸೆಕೆಂಡ್ ಬೇಬಿನೂ ನಾನು ಇಲ್ಲೇ ಡೆಲಿವ್ರಿ ಮಾಡ್ತಾನಲ್ಲ. ಸೊ ಹಾಗಾಗಿ ಒಂದು ಸತಿ ಬಂದ ಚೆಕಪ್ ಲೈಕ್ ತೋರಿಸ್ಕೊಂಡು ಹೋಗೋನು ರಿಪೋರ್ಟ್ಸ್ ಅದು ಅಂತ ಹೇಳಿ. ಸೊ ಹಾಗಾಗಿ ಬಂದಿದ್ವಿ ಇಲ್ಲೇ. ಮೆಡಿಟೇಷನ್ ಮಾಡ್ಸ್ಕೊಂಡು ನಾನು ಹಾಸ್ಪಿಟಲ್ ಜಲ್ದಿನ ಮುಗಿದು ಬಿಡ್ತೈತಿ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಮತ್ತು ಹಂಗೆ ಗ್ಲೂಕೋಸ್ ಟೆಸ್ಟು ಮಾಡಿಸಿದ್ರಲ್ಲೇ. ಸೊ ಹಂಗಾಗಿ ಒಂಚೂರು ಲೇಟ್ ಆದ ಬರೋದ್ರೊಳಗೆ. ಸೊ ಈವ್ನಿಂಗ್ ಬಂದಮೇಲೆ ಸ್ಟ್ರಾಬೆರೀಸ್ ಇದು ಫ್ರಿಜ್ನಾಗ ಅಂತ ಹೇಳಿ ನಾನು ಚೆರಿಗೆ ಸ್ಟ್ರಾಬೆರಿ ಮಿಲ್ಕ್ ಶೇಕ್ ಮಾಡಿಕೊಟ್ಟೆ. ಹಂಗೆ ನಾನು ಒಂದು ಸ್ವಲ್ಪ ಅದನ್ನ ಕುಡಿದೆ. ಇಲ್ಲಿ ನೋಡ್ಬಾ, ಇಲ್ಲಿ ಎಷ್ಟು ಚಂದ ಕಾಣತೈತಿ. ಆರೆಂಜ್ ಸ್ಕೈ ನೋಡ್ಬಾ, ಎಷ್ಟು ಮಸ್ತ್ ಕಾಣತೈತಲ್ಲ ಹೊರಗೆ. ನೋಡಲ್ಲ ಹೊರಗೆ, ನೋಡಲ್ಲ ಎಷ್ಟು ಮಸ್ತ್ ಕಾಣತೈತಲ್ಲ ಸನ್ಸೆಟ್. ಸ್ಕೈ ಯಾವ್ಯಾವ ಕಲರ್ ಐತಿ ಸ್ಕೈನಾಗ? ಯಾವ್ಯಾವ ಕಲರ್ ಅದಾವ ಹೇಳಿ ನೋಡೋನು. ಬ್ಲೂ, ಆರೆಂಜ್, ಮತ್ತೆ ಪಿಂಕ್ ಪಿಂಕ್ ಕಾಣುವಂತು. ಏನ್ರಿ ಒಂದು ಹಡ್ಕೋತ ಏನೋ ನೀನೇ ನನಗಾರೆ. ಹಾಂ ಹೌದಮ್ಮ, ಜರದ್ ಬೀಳ್ತಿದ್ನಲ್ಲ ನಾನು. ಮತ್ತು ನಾ ಬಿದ್ದರೆ ಏನಾಕತಿ? ಸಾಕು ಸಾಕು. ಬೇರೆದು ಯಾವ್ದ್ರ ಹಾಡು ನೋಡೋನು ಚಂದ ಅಂತದ. ಬಾಣದಾರಿಯಲ್ಲಿ ಹಾಡು ನೋಡೋನು. ಬಾಣದಾರಿಯಲ್ಲಿ ಸೂರದಾರಿ ಚಂದ್ರ ಮೇಲೆ ಬಂದ ಮಿನುಗು ಆರಿಂದ ನಾವು ಚಂದ ರಾತ್ರಿ ನನ್ನ ಪುಸ್ತಕದಿಂದ ರಾತ್ರಿ ಆಯ್ತು ಮಲಗು ಪುಸ್ತಕದಿಂದ ನೀ
ಅಜೆ ನಂತೆ ನವ್ವಾಗ ಮಗುವಂದು ಹೂ ನಂತೆ ನೀನೇ ನೀನೇ ಮತ್ತೇನ್ರಮ್ಮ ಹಿಂಗ ಸತ್ಕೊಂಡಿಯಾ ಇಲ್ಲಮ್ಮ ಶಟ್ಕೊಂಡಿಲ್ಲ ನನ್ನ ಮತ್ತೆ ಕಪ್ ಕೇಕ್ ಸತ್ಕೊಂಡೈತಿ ಇಲ್ಲ ಕಪ್ ಕೇಕು ಶಟ್ಕೊಂಡಿಲ್ಲ ನಿನ್ ಮ್ಯಾಲ ಇಬ್ರು ಲವ್ ಮಾಡ್ತೀವಿ ನಿನ್ನ ನೀ ಶಟ್ಕೊಂಡಿ ನಮ್ಮ ಮ್ಯಾಲ ಇಲ್ಲ 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 ಕಟ್ ಮಾಡ್ಬೇಕು ಸಿದಲೆ ಮಾಡೋಣ ನೀ ಮಾಡ್ಕೊಡ್ತೀನಿ ನಂಗೆ ಗುಲಾಬ್ ಜಾಮೂನ್ ನಿಂಗೆ ಬರ್ತೈತೆ ಮಾಡಾಕ ಹೆಂಗೆ ಮಾಡೋದು ಅಬ್ಬು ಕಷ್ಟ ಒಳ ಬೋಗನಾಗ ಆ ಬೋಗನಾಗ ಹಿಂಗೆ ಜಾಮೂನ್ ಮಾಡ್ಬೇಕು ಅದ್ರಾಗ ಹಾಕ್ತೀನಿ ಎಲ್ಲ ಜಾಮೂನ ಮಾಡಿ ಯಾರ್ಯಾರಿಗೆ ತಿನ್ನಿಸ್ತಿ ನಿಮಗೂ ಅದ್ದುಗ ನಾನು ಒಂದು ಸ್ವಲ್ಪ ತಿಂತೀನಿ ಅಮ್ಮಮ್ಮಾಗ ಅಂತಿಗೂ ಕೊಡ್ತೀನಿ ಕೊಡ್ತೀಯ ಮತ್ತು ಪಿಲ್ಲು ಮಾಮಾಗ ಮಮ್ಮಗೂ ಮತ್ತು ಬಸ್ ಮಮ್ಮಗೂ ಮತ್ತು ಕರೆ ಬಸ್ಸು ಮಾಮ ಬಿಜಾಪುರ್ನಾಗ ಅದಾನಲ್ಲ ಬರ್ತಾರಲ್ಲ ಬರ್ತಾನ ಅವ್ ಬಂದ್ಮೇಲೆ ಕೊಡ್ತೀಯ ಅವನಿಗೆ ಕಟ್ ಮಾಡಿ ಆಮೇಲೆ ಮಧ್ಯಾಹ್ನ ಮಾಡೋನ್ ತಗೋ ನಾ ಮಾಡ್ತೀನಲ್ಲ ಬೇಡ ಬೇಡ ನಾ ಮಾಡ್ತೀನಿ ನಿನ್ನ ಕೈ ನುಸ್ತಾವಮ್ಮ ಮಾಡಿದ್ರ ನಾ ಸೊಕಾಸ್ ಮಾಡ್ತೀನಲ್ಲ ನಾ ಸೊಕಾಸ್ ಮಾಡ್ತೀನಿ ಕೈ ನುಸ್ತಾವ ನೀನು ಸೊಕಾಸ್ ಹಿಂಗೆ ಮಾಡ್ತೀನಿ ಸಿಜರ್ ಕಟ್ ಮಾಡಿ ಕೊಡ್ತೀನಪ್ಪ ಈ ಕಡೆ ಬರಲ್ಲ ಅಳದು ಹೋಗ್ತೈತೆ ಆ ಕಡೆ ಕೆಳಗೆ ನೋಡಲ್ಲಿ ಕೆಳಗೆ ಹೋಗ್ತದ ಡಕ್ ಅನ್ನೋದ ಡಾಗಿ ಅದ ನೀನು ಅನ್ಯಾಕೆ ತುಳಿಯಾತಿ ಇಲ್ವಾ ನಾ ತುಳಿಯಂಗಿಲ್ಲ ನೀ ನನ್ನ ಬೇಬಿ ಅದಿ ಇಲ್ವಾ ತುಳಿಯಂಗಿಲ್ಲ ನನ್ನ ಯಾಕೆ ತುಳಿಯತ್ತಿ ನೀನ ಸರಿ ನೀ ಹುಡುಗಿ ಭಾಳ ಕೆಟ್ಟದೀನಿ ಯವ್ವ ಯವ್ವ ಸೊ ನಾನು 2 ಡೇಸ್ ಆಗಿತ್ತು ಬಂದ ಸೊ ಆಕಿ ಜೋಡಿ ಏನೇನು ಟೈಮ್ ಸ್ಪೆಂಡ್ ಮಾಡಿದ್ನಲ್ಲ ಚೆರಿ ಜೋಡಿ ಅದ್ರನ್ನೆಲ್ಲ ರ್ಯಾಂಡಮ್ ಆಗಿ ಕ್ಲಿಪ್ಸ್ ತೊಗೊಂಡೇನಿ ಹಂಗೇನು ಕಂಟಿನ್ಯೂಸ್ ಆಗಿ ಏನೂ ತೊಗೊಂಡಿಲ್ಲ 1-2 ದಿನದ ಎಲ್ಲ ಸೇರಿ ಇಷ್ಟು ಕ್ಲಿಪ್ಸ್ ಆಗಿದ್ದಿದ್ದು ಸೊ ನೆಕ್ಸ್ಟ್ ಡೇ ನನ್ನ ಹಸ್ಬೆಂಡ್ ಬಂದ್ರೆ ಕಾರ್ ತಂದಿದ್ರಲ್ಲ ಸೊ ಹೆಂಗಿದ್ರು ಸೊ ಹಂಗಾಗಿ ಅನ್ನೋತ್ಸವಕ್ಕೆ ಹೋಗೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಅಷ್ಟರು ಮಮ್ಮಿ ನಾನು ಮತ್ತು ಚೆರಿ ನನ್ನ ಹಸ್ಬೆಂಡ ಮತ್ತು ನಮ್ಮ ಅಣ್ಣ ಅಷ್ಟರು ಸೇರಿ ಅನ್ನೋತ್ಸವಕ್ಕೆ ಬಂದೇವಿ ನಾನು ಈ ವರ್ಷದ ನನ್ನ ಅನ್ನೋತ್ಸವ ಮಿಸ್ ಆಕತ್ತೆ ಅನ್ಕೊಂಡ್ಬಿಟ್ಟಿದ್ದೆ ಯಾಕಂದ್ರೆ ಲೈಕ್ ಆಕಿಗೆ ಬಿಟ್ಟು ಬರೋ ಪ್ಲ್ಯಾನ್ ಇರಲಿಲ್ಲ ಬಿಟ್ಟು ಬಂದೆ ಆಕಿದು ಇದೇ ಟೈಮಿಗೆ ಹೋಗಿ ಕರ್ಕೊಂಬರೋ ಪ್ಲ್ಯಾನು ಇರಲಿಲ್ಲ ಸಡನ್ನಾಗಿನೇ ಪ್ಲ್ಯಾನ್ ಆಯ್ತು ಟ್ರಿಪ್ಪು ಸಡನ್ನಾಗೆ ಪ್ಲ್ಯಾನ್ ಆಯ್ತಲ್ಲ ಸೊ ನಾನಂತೂ ಭಾಳ ಖುಷಿದ್ನಿ ಅನ್ನೋತ್ಸವ ಟೈಮ್ಗೆ ಹೊಂಟೇನಲ್ಲ ಮತ್ತು ಬೆಲ್ಗಾಮಿಗೆ ಅಂಥೇಳಿ ನಂಗಂತೂ ಭಾಳ ಖುಷಿ ಆಯಿತು ಇಲ್ಲಿ ಮಿಸ್ ಆಗಿಬಿಡ್ತೈತಿ ಈ ವರ್ಷ ಅಂತ ಭಾಳ ಬೇಜಾರಾಗಿದ್ದೆ ನಾನು ಆ್ಯಕ್ಚುಲಿ ನನ್ನ ಹಸ್ಬೆಂಡಿಗೆ ಅದನ್ನೇ ಹೇಳತ್ತಿದ್ದೆ ಅನ್ನೋತ್ಸವಗರೆ ಯಾಕೆ ಆಗೋಲ್ತಕ್ಕಂತ ನಾ ಮತ್ತೆ ಬೀದರಿಂದ ಬೆಳಗಾವಿ ಹೋಗಕ್ಕೆ ನೋಡಂತ ಅನ್ನತ್ತಿದ್ದೆ ಅವ್ರಿಗೆ ಸೊ ಈ ಸಲ ಅಂತೂ ಭಾಳ ಚಂದ ಸ್ಟಾಲ್ಸ್ ಹಾಕಿದ್ರ ಮತ್ತು ಇವನ್ ಗೇಮ್ಸ್ನು ಸುದ ಹೊಸ ತಂದಿದ್ರು ಈ ಸಲ ಫನ್ ಫೇರ್ ಸೊ ಅಮ್ಯೂಸ್ಮೆಂಟ್ ಪಾರ್ಕ್ ಗತೆ ಸೊ ಅದು ಎಲ್ಲ ಮಸ್ತ್ ಮಜಾ ಮಾಡಿದ್ವಿ ಸೊ ಎಸ್ ಇದಾಗಿತ್ತು ನಂದು ರ್ಯಾಂಡಮ್ 3 ಡೇಸದ ವ್ಲಾಗ್ ಆಫ್ಟರ್ ಬೆಲ್ಗಾಮಿಗೆ ಬಂದ್ಮೇಲೆ ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ಇದು ವ್ಲಾಗ್ ಇಷ್ಟ ಆಗೈತಿ ಅಂತ ಅನ್ಕೊತೀನಿ ಸೊ ನೆಕ್ಸ್ಟ್ ವ್ಲಾಗ್ನಾಗ ನಾವು ಎಲ್ಲಿ ಟ್ರಿಪ್ ಹೊಂಟೇವಿ ಮತ್ತು ಎಷ್ಟು ದಿನಕ್ಕೆ ಹೊಂಟೇವಿ ಏನಾಗುತ್ತೆ ಎಲ್ಲನೂ ಶೇರ್ ಮಾಡ್ಕೊತೀನಿ ಸೊ ಎಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್